ಮುಖ್ಯಮಂತ್ರಿ ವಿರುದ್ಧ ಇಂದು ಚಿತ್ರದುರ್ಗದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಹಗರಣ ನಡೆದಿದ್ದು, ಇದಕ್ಕೆ ನೇರ ಹೊಣೆ ಸಿದ್ದರಾಮಯ್ಯ ಆಗಿದ್ದಾರೆ. ಇದರಿಂದ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡುವಂತೆ ಚಿತ್ರದುರ್ಗ ಸೇರಿದಂತೆ ರಾಜ್ಯಾದ್ಯಂತ ಇಂದು ಬಿಜೆಪಿ ಕಾರ್ಯಕರ್ತರು ಡಿಸಿ ಕಚೇರಿ ಮುತ್ತಿಗೆ ಹಾಕಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಚಿತ್ರದುರ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಸಂಸದ ಕಾರಾಜೋಳ ಹಾಗೂ ಹಾಲಿ ಮಾಜಿ ಶಾಸಕರುಗಳು ಭಾಗವಹಿಸಲಿದ್ದಾರೆ ಎಂದು ಎಂಎಲ್ಸಿ ನವೀನ್ ತಿಳಿಸಿದರು. ವಾಲ್ಮೀಕಿ ಸಮಾಜದ ಬಡ ಜನರಿಗೆ ಈ ಹಣ ತಲುಪುವಂತ ರೀತಿಯಲ್ಲಿ ಹೋರಾಟ ಆಗಬೇಕು ಅಂತ ಹೇಳಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂತಹ ಸನ್ಮಾನ್ಯ ವಿಜಯೇಂದ್ರ ಅವರು ಸಲಹೆ ಕೊಟ್ಟಿದ್ದು, ಇದೇ 28ನೇ ತಾರೀಕು ರಾಜ್ಯಾದ್ಯಂತ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಕಡೆಗಳಲ್ಲಿ ಚಿತ್ರದುರ್ಗದಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಮ್ಮ ಎಲ್ಲ ಮಾನ್ಯ ಮಾಜಿ ಶಾಸಕರು, ಹಾಲಿ ಶಾಸಕರು, ನಮ್ಮ ಕಾರ್ಯಕರ್ತರು, ಜಿಲ್ಲಾಧ್ಯಕ್ಷರು ಇವರೆಲ್ಲರ ನೇತೃತ್ವದಲ್ಲಿ ಒಂದು ದೊಡ್ಡ ಹೋರಾಟವನ್ನು ನಾವು ಚಿತ್ರದುರ್ಗದ ಮಣ್ಣಿನಲ್ಲಿ ಹೋರಾಟ ಮಾಡುವಂಥ ಪ್ರಮುಖ ಕಾರಣವೂ ಕೂಡ ಏನಂತಂದ್ರೆ ಇದು ಮದಕರಿ ನಾಯಕರ ಮಣ್ಣು. ಯಾವಾಗ ಅನ್ಯಾಯ ಆಗ್ತಾ ಇತ್ತು ಅವಾಗೆಲ್ಲವೂ ಕೂಡ ರಾಜವೀರ ಮದಕರಿ ನಾಯಕರು ಹೋರಾಟವನ್ನು ಮಾಡಿ ನ್ಯಾಯ ಕೊಡಿಸುವಂತ ಕೆಲಸ ನಮ್ಮ ಚಿತ್ರದುರ್ಗದ ಕಾರ್ಯಗಾರಕ್ಕೆ ಸಲ್ಲುವಂತ. ಹಾಗಾಗಿ ನಾವು ಚಿತ್ರದುರ್ಗವನ್ನು ಆಯ್ಕೆಯನ್ನು ಮಾಡಿದ್ದೇವೆ, ರಾಜ್ಯಾಧ್ಯಕ್ಷ ಆಯ್ಕೆಯನ್ನು ಮಾಡಿದ್ದಾರೆ. ಚಿತ್ರದುರ್ಗದಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ನಾವು ಆಯೋಜನೆ ಮಾಡಬೇಕು ಅನ್ನುವಂಥ ಕರೆಯನ್ನು ನಾವು ಇದು ಕರೆಯನ್ನ ಕೊಟ್ಟಿರುವಂಥದ್ದು ಅಷ್ಟೇ ನಾವು ಮಾಡಿರೋದು. ಇದಕ್ಕೆ ಪೂರ್ಣವಾಗಿರುವಂತ ಏನು ಆಕ್ರೋಶ, ಜನಾಕ್ರೋಶ ಕೆಳಗಡೆ ಹಳ್ಳಿಯಲ್ಲಿರುವಂಥವರಿಂದ ವ್ಯಕ್ತ ಆಗಿದೆ. ನಮ್ಮ ಕೃಷ್ಣಸ್ವಾಮಣ್ಣ ಅವರ ನೇತೃತ್ವದಲ್ಲಿ ನಾವು ಕಳೆದ 4-5 ದಿನಗಳಲ್ಲಿ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಭೆಗಳನ್ನು ಮಾಡಿ ಜಾಗೃತಿ ಸಭೆಗಳನ್ನು ಮಾಡಿದ್ದೀವಿ. ಸ್ವತಃ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ನಮ್ಮ ಮಾಜಿ ಶಾಸಕರಿಗೆ ಅಲ್ಲಿಯ ಜನರೇ ಅವರೇ ಹೇಳುವಂಥದ್ದೇನು ಅಂತಂದ್ರೆ, ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ, ನೀವು ನಮಗೋಸ್ಕರ ನ್ಯಾಯ ಕೇಳುವಂಥ ಹೋರಾಟವನ್ನು ಮಾಡ್ತಾ ಇದ್ದೀರಾ, ಹಾಗಾಗಿ ನಾವು ಸ್ವಯಂ ಪ್ರೇರಣೆಯಿಂದ ಹೋರಾಟಕ್ಕೆ ಬರ್ತೀವಿ ಅನ್ನೋದನ್ನ ಎಲ್ಲ ಕಡೆಗಳಲ್ಲಿ ಬಂದು